ಗುಡ್ ಈವ್ನಿಂಗ್ ಮಕ್ಳೇ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಸೆಷನ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಹೇಗ್ ಹೋಯ್ತು ನಿಮ್ಮ ಪೂರ್ತಿ ದಿನ? ಚೆನ್ನಾಗ್ ಹೋಯ್ತಾ ಮಕ್ಳೇ? ಚೆನ್ನಾಗಿದ್ದೀರಾ ಎಲ್ರು? ಎಸ್, ಐ ಹೋಪ್ ಎಲ್ರು ಕೂಡ ಆರಾಮಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಒಂದು ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣಂತೆ. ಆದ್ರೆ ಮೊದ್ಲಿಗೆ ಒಂದು ಚಿಕ್ಕದಾದ ಒಂದು ಇಲ್ಲಿ ನಿಮ್ಮ ಒಂದು ಟೆಸ್ಟ್ ಅನ್ನ ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಚಿಕ್ಕದಾದ ಒಂದು ಪ್ರಶ್ನಾರ್ಥಗಳನ್ನ ನೋಡೋಣ. ಈಗಾಗ್ಲೇ ಹಿಂದಿನ ಕ್ಲಾಸ್ ಅಲ್ಲಿ ನೀವು ಕೋನಗಳ ಬಗ್ಗೆ, ಆಂಗಲ್ಸ್ ಬಗ್ಗೆ ಚರ್ಚೆ ಮಾಡಿದೀರಾ, ಹೌದಾ? ನೀವು ತಿಳ್ಕೊಂಡಿದ್ದೀರಾ. ಓಕೆ, ಸೊ ಇದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಾನಿಲ್ಲಿ ನಿಮ್ಗೆ ಕೇಳ್ತಾ ಇದ್ದೀನಿ. ಓಕೆ, ವಾಟ್ ಟೈಪ್ ಆಫ್ ಆಂಗಲ್ ಇಸ್ ದಿಸ್? ಇದು ಯಾವ ತರದ ಒಂದು ಕೋನವಾಗಿದೆ? ಅಕ್ಯೂಟ್, ಆಬ್ಟ್ಯೂಸ್, ರೈಟ್, ರಿಫ್ಲೆಕ್ಸ್, ಸ್ಟ್ರೇಟ್? ಯಾವ ತರದ ಒಂದು ಕೋನವಾಗಿದೆ ಇದು? ಯಾವ ತರದ ಆಂಗಲ್? ಸೊ ಇಲ್ಲಿ ನೀವು ಗಮನಿಸಿದ್ರೆ ಏನಾಗಿದೆ? 90 ಡಿಗ್ರೀಸ್ ಎಕ್ಸಾಕ್ಟ್ ಇಲ್ವಾ ಇದು? ಹೌದಾ? ಸೊ ಯಾವ ಉತ್ತರ ಇರಬಹುದು? ಅಕ್ಯೂಟ್ ಆಗಿರಬಹುದಾ? ಎಸ್, ಇದು ಅಕ್ಯೂಟ್ ಆಂಗಲ್ ಆಗಿದೆ. ಯಾಕಂತಂದ್ರೆ ಇದು 90 ಡಿಗ್ರಿಗಿಂತ ಕಡಿಮೆ ಆಗಿದೆ. ಹೌದಾ? 90 ಡಿಗ್ರಿಗೆ ಯಾವಾಗ್ಲೂ ನಾವ್ ಈ ರೀತಿ ಚೌಕನ್ನ ಹಾಕ್ತಿವಿ ಕೆಳಗಡೆ, ಅಥವಾ ಎಲ್ ಶೇಪ್ ನಲ್ಲಿ ಮಾರ್ಕ್ ಮಾಡ್ತೀವಿ ಕೋನವನ್ನ. ಓಕೆ, ಇದು ಯಾವ ಆಂಗಲ್ ಆಗಿದೆ ಹೇಳ್ಬಹುದಾ? ಯಾವ ತರದ ಕೋನವಾಗಿದೆ? ಅಕ್ಯೂಟ್, ಆಬ್ಟ್ಯೂಸ್, ರೈಟ್, ರಿಫ್ಲೆಕ್ಸ್, ಸ್ಟ್ರೇಟ್? ಯಾವ ತರದ ಕೋನ ಹೇಳ್ಬಹುದಾ? ಆಬ್ಟ್ಯೂಸ್ ಆಂಗಲ್? ಎಸ್, ಇದು ಇದು ಆಬ್ಟ್ಯೂಸ್ ಆಂಗಲ್ ಆಗಿದೆ ಮಕ್ಳೇ. ಯಾಕಂದ್ರೆ ಸ್ಟ್ರೇಟ್ ಆಂಗಲ್ ಕಿಂತ ಕಡಿಮೆ ಇದೆ. ಸ್ಟ್ರೇಟ್ ಆಂಗಲ್ ಯಾವಾಗ್ಲೂ ಈ ತರ ಸ್ಟ್ರೇಟ್ ಆಗಿರುತ್ತೆ, ಹೌದಾ? ಲೈನ್ ಯಾವಾಗ್ಲೂ ಸ್ಟ್ರೇಟ್ ಆಗಿ ಬರ್ತದೆ, 180 ಡಿಗ್ರೀಸ್ ಇರುತ್ತೆ. ಇದು ಅದಕ್ಕಿಂತ ಮೇಲ್ಗಡೆ ನೋಡ್ಬಹುದು ನೀದು ಗೆರೆ, ಹೌದಾ? ಸ್ಟ್ರೇಟ್ ಆಂಗಲ್ ಇಲ್ಲಿ ಬರುತ್ತೆ, ಆದ್ರೆ ಇದು ಇದಕ್ಕಿಂತ ಮೇಲಿದೆ, ಅಂದ್ರೆ ಇದು ಕಡಿಮೆ ಆಗಿದೆ, ಹೌದಾ ಇಲ್ವೋ? ಸೊ ಮೋರ್ ದನ್ 90 ಡಿಗ್ರೀಸ್ ಬಟ್ ಲೆಸ್ ದನ್ 180 ಡಿಗ್ರಿ ಇದೆ, ಅದು ಆಬ್ಟ್ಯೂಸ್ ಆಯ್ತು. ಓಕೆ, ಆಲ್ ರೈಟ್. ಒಂದ್ ನಿಮಿಷ. ಎಸ್, ಇದು ಯಾವ್ದಾಗಿದೆ ಹೇಳ್ಬೋದಾ ಯಾರಾದ್ರೂ? ಇದು ಯಾವ ಆಂಗಲ್ ಆಗಿದೆ ಹೇಳ್ಬೋದಾ? ಯಾವ್ದಾಗಿದೆ ಹೇಳಿ ನೋಡೋಣ ಮಕ್ಳೇ, ಪ್ರಯತ್ನ ಮಾಡಿ. ಅಕ್ಯೂಟ್ ಆಂಗಲ್? ಎಸ್, ಇದು ಅಕ್ಯೂಟ್ ಆಂಗಲ್ ಆಗಿದೆ, ಹೌದಾ? ಓಕೆ, ಇನ್ನೊಂದು ನೋಡೋಣ. ಇದು ಯಾವ ಆಂಗಲ್? ಇದು ಯಾವ ಕೋನ? ಅಕ್ಯೂಟ್ ಆಂಗಲ್? ಎಸ್, ಇದು ಕೂಡ ಅಕ್ಯೂಟ್ ಆಂಗಲ್ ಆಗಿದೆ. ಓಕೆ, ಸೊ ಇವೆಲ್ಲ ಕೋನಗಳನ್ನ ನೋಡಿದ್ದೇವೆ. ಐ ಹೋಪ್ ಎಲ್ರಿಗೂ ಮತ್ತೆ ನಿಮ್ಮ ಒಂದು ಹಿಂದಿನ ಕ್ಲಾಸ್ ಅಲ್ಲಿ ಓದಿದ್ದನ್ನ ಪುನರಾವರ್ತಿಸಿಕೊಂಡಿದ್ದೀರಾ ಅಂತ ಅನ್ಕೋತೀನಿ. ತಿರುಗಿ ನಿಮ್ಗೆ ನೆನಪಾಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ಒಂದು ಟಾಪಿಕ್ಗೆ ಹೋಗೋಣ ಮಕ್ಳೇ. ಓಕೆ, ಅದ್ ಯಾವ್ದು ಟಾಪಿಕ್? ನಾವಿವತ್ತು ಯಾವ್ದರ ಬಗ್ಗೆ ಓದ್ತಾ ಇದೀವಿ? ನಾವಿವತ್ತು ಓದ್ತಾ ಇದೀವಿ ಕೋನಗಳ ಹೋಲಿಕೆ ಬಗ್ಗೆ. ಯಾವ ರೀತಿ ನಾವು ಕೋನಗಳನ್ನ ಹೋಲಿಕೆ ಮಾಡಬಹುದು? ಇದು ನಿಮ್ಮ ಒಂದು 6ನೇ ತರಗತಿಯಲ್ಲಿ ಬರುವಂತ ಒಂದು ವಿಷಯ. ಕಂಪೇರಿಂಗ್ ಆಂಗಲ್ಸ್ ಅಂತ ಕರಿತೇವೆ ನಾವು, ಹೌದಾ? ಹೌದಾ? ಓಕೆ, ಮೊದಲಿಗೆ ನಾವ್ ಏನನ್ನ ತಿಳ್ಕೊಬೇಕಂದ್ರೆ ಕೋಣದ ಅಳತೆಯನ್ನು ಯಾವುದು ನಿರ್ಧರಿಸುತ್ತದೆ? ಕೋಣದ ಅಳತೆಗಳನ್ನ ನಾವು ಯಾವ ರೀತಿಯಾಗಿ ನಿರ್ಧರಿಸ್ಲಿಕ್ಕೆ ಬರುತ್ತೆ ಅಂತ ನಾವು ಅದನ್ನ ತಿಳ್ಕೋಬೇಕು. ಓಕೆ, ಕೋನವು ಒಂದು ಸಾಮಾನ್ಯ ಶೃಂಗ ಬಿಂದುವಿಂದ ಹೊರಡುವ 2 ಕಿರಣಗಳಿಂದ ಉಂಟಾಗುತ್ತದೆ. ಕೋಣದ ಗಾತ್ರವು ಅದರ ಬಾಹುಗಳ ನಡುವಿನ ತೆರೆದಿರುವಿಕೆಯನ್ನು ಮಾತ್ರ ಅವಲಂಬಿಸಿರುತ್ತದೆ ಹೊರತು ಬಾಹುಗಳ ಉದ್ದವನ್ನಲ್ಲ. ಕೋನಗಳ ಅಳತೆ ಯಾವಾಗ್ಲೂ ಎದರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎದರ ಮೇಲೆ ನಿರ್ಭರವಾಗಿರುತ್ತೆ ಮಕ್ಳೇ? ಅದರ ಒಂದು ಬಾಹುಗಳ ನಡುವಿನ ಒಂದು ತೆರೆದಿರುವಿಕೆ ಅಥವಾ ಪರಿಭ್ರಮಣ ಪ್ರಮಾಣ ಅಂತ ನಾವ್ ಏನ್ ಹೇಳ್ತೀವಲ್ಲ, ಅದ್ರ ಮೇಲೆ ಅವಲಂಬಿಸವಿರುತ್ತದೆ. ಆದ್ರೆ ಬಾಹುಗಳ ಕೋಣಿನ ಒಂದು ಕೋಣದ ಬಾಹುಗಳೇನಿರ್ತಾವಲ್ಲ, ಅಥವಾ ಒಂದು ಅದರ ಒಂದು ಆರ್ಮ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ಎಷ್ಟು ಉದ್ದಾಗಿದೆ ಅಂತ ಅದರ ಬಗ್ಗೆ ನಾವು
ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ತಪ್ಪಾಗಿ ಅದರ ಅಳತೆಯನ್ನ ಕಂಡು ಹಿಡಿತಾ ಇದ್ದೇವೆ ಅಂತ ಅರ್ಥ. ಕೋಣದ ಅಳತೆ ಯಾವಾಗ್ಲೂ ಬಾಹುಗಳ ನಡುವಿನ ಒಂದು ತೆರೆದಿರುವಿಕೆಯ ಮೇಲೆ ನಿರ್ಭರವಾಗಿರುತ್ತದೆ, ಬಾಹುಗಳ ಉದ್ದ ಮೇಲೆ ಅಲ್ಲ. ಓಕೆ. ಕೋಣವು ಒಂದು ಸಾಮಾನ್ಯ ಶೃಂಗದಿಂದ ಹೊರಡುವ ಎರಡು ಕಿರಣಗಳಿಂದ ಉಂಟಾಗುತ್ತದೆ. ಇದೆಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಕೋಣ ಯಾವ ರೀತಿ ಉಂಟಾಗುತ್ತೆ? ಒಂದು ಸಾಮಾನ್ಯವಾದ ಶೃಂಗದಿಂದ ಎರಡು ಕಿರಣಗಳು ಏನಾಗ್ತವೆ? ಬಾಹುಗಳು ಅಥವಾ ಕಿರಣಗಳು ಹೊರಡುತ್ತವೆ. ಬೇರೆ ಬೇರೆ ಡೈರೆಕ್ಷನ್ಸಿನಲ್ಲಿ, ಬೇರೆ ಬೇರೆ ದಿಕ್ಕಿನಲ್ಲಿ ಹೊರಡ್ತವೆ. ಅವಾಗ ಏನಾಗುತ್ತೆ? ಆ ಶೃಂಗ ಏನಿರುತ್ತಲ್ಲ ಅಲ್ಲೇ ಕೋಣದ ಒಂದು ರಚನೆ ಆಗುತ್ತೆ. ಕೋಣದ ಗಾತ್ರ ಎರಡು ಆ ಕಿರಣಗಳು ಅಥವಾ ಬಾಹುಗಳ ನಡುವಿನ ಒಂದು ತೆರೆದಿರುವಿಕೆ ಅಥವಾ ರೊಟೇಷನ್ ಆಫ್ ದಿ ಆಂಗಲ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಆರ್ಮ್ಸ್ ಎಷ್ಟು ಉದ್ದಿದಾವೆ, ಬಾಹುಗಳು ಅಥವಾ ಕಿರಣಗಳು ಎಷ್ಟು ಉದ್ದಿದಾವೆ ಅದ್ರ ಮೇಲೆ ನಿರ್ಭರವಿರುವುದಿಲ್ಲ. ಓಕೆ. ಸೊ ಇದ್ರ ಮೇಲೆ ಒಂದು ಚಿಕ್ಕದಾದ ಒಂದು ಆಕ್ಟಿವಿಟಿ ನಿಮ್ಗೆ ಇಲ್ಲೇ ತೋರಿಸ್ತೀನಿ, ಒಂದ್ ನಿಮಿಷ. ಎಸ್, ಇಲ್ಲಿ ನೋಡ್ತಾ ಇದ್ದೀರಾ? ನಿಮ್ಗೆ ಕಾಣಿಸ್ತಾ ಇದೆಯಾ? ಪಿಂಕ್ ಮತ್ತು ಬ್ಲೂ ಅಥವಾ ಗ್ರೀನ್ ಆಂಗಲ್ ಅಂತ ಹೇಳ್ಬೋದು, ಹೌದಾ? ಪಿಂಕ್ ಮತ್ತು ಗ್ರೀನ್ ಆಂಗಲ್ ಇದೆ, ಕಾಣಿಸ್ತಾ ಇದೆಯಾ ಎಲ್ರಿಗೂ? ಹೌದಾ? ಎಸ್. ಇವೆರಡೂ ಕೋಣಗಳು, ಹೌದಾ, ಪಿಂಕ್ ಕಲರ್ದಾಗಿರ್ಬಹುದು ಮತ್ತು ಹಸಿರು ಬಣ್ಣದು ಆಂಗಲ್ ಎ ಮತ್ತು ಆಂಗಲ್ ಬಿ ಅಂತ ಹೇಳ್ತೀನಿ. ಪಿಂಕ್ ಕಲರ್ ಇದ್ದಿದ್ದು ಆಂಗಲ್ ಎ, ನಂತರ ಇದು ಗ್ರೀನ್ ಕಲರ್ ಇದ್ದಿದ್ದು ಆಂಗಲ್ ಬಿ, ಹೌದಾ? ಈ ಆಂಗಲ್ ಎ ಮತ್ತು ಆಂಗಲ್ ಬಿ ನ ದಯವಿಟ್ಟು ಎರಡು ಆಂಗಲ್ ಕೋಣಗಳನ್ನ ಹೋಲಿಕೆ ಮಾಡಿ ಮಕ್ಳೇ. ಒಂದಕ್ಕೊಂದು ಹೋಲಿಕೆ ಮಾಡ್ಬೇಕು. ಎರಡು ಆಂಗಲ್ ಅನ್ನ ಏನ್ ಮಾಡ್ರಿ, ಒಂದಕ್ಕೊಂದು ಎರಡು ಕೋಣಗಳನ್ನ ಒಂದಕ್ಕೊಂದು ಹೋಲಿಕೆ ಮಾಡಿ. ಯಾವುದು ದೊಡ್ಡದು ಅಥವಾ ಯಾವುದು ಚಿಕ್ಕದು ಇದ್ರೊಳಗೆ ಯಾರಾದ್ರೂ ಹೇಳಬಹುದಾ? ಪ್ರಯತ್ನ ಮಾಡ್ರಿ, ಎಲ್ರು ಹೇಳಿಕೆ ಪ್ರಯತ್ನ ಮಾಡ್ರಿ. ಹೇಳ್ಬಹುದಾ? ಮಾಡಿದ್ರ ಹೋಲಿಕೆ? ಓಕೆ. ಎಸ್. ಈಗ ಹೋಲಿಕೆ ಮಾಡಿದ್ದೀರಲ್ಲ, ಇವೆರಡೂ ಹೋಲಿಸಿದ ಮೇಲೆ ಎರಡರ ನಡುವೆ ಯಾವ್ದುದ್ದು ಯಾವ್ದು ಚಿಕ್ಕದು ಹೇಳ್ಬಹುದಾ? ಯಾವುದು ದೊಡ್ಡದಲ್ಲ, ಯಾವುದು ಚಿಕ್ಕದಲ್ಲ ಮಕ್ಳೇ. ಎರಡೂ ಕೋಣಗಳು ಸಮಾನವಾಗಿದಾವೆ. ಕಾಣಿಸ್ತಾ ಇದ್ದಾರಾ? ಅಳತೆ ನೋಡಿ, 45 ಡಿಗ್ರಿ, ಈ ಕಡೆ ಕೂಡ 45 ಡಿಗ್ರಿ ಇದೆ ಮಕ್ಳೇ. ಆದ್ರೆ ಪಿಂಕ್ ಕಲರ್ ಅಂದ್ರೆ ಆಂಗಲ್ ಎ ಏನಿದೆ, ಕೋಣ ಎ ಏನಿದೆ ಅಲ್ಲ, ಅದು ಏನಾಗಿದೆ? ಅದರ ಒಂದು ಯಾರು ಆರ್ಮ್ಸ್, ಹೌದಾ? ಅದರ ಒಂದು ಬಾಹುಗಳು ಉದ್ದವಿದೆ ಮಾತ್ರ, ಹೌದಾ? ಆಂಗಲ್ ಎ ಮತ್ತು ಆಂಗಲ್ ಬಿ, ಕೋಣ ಎ ಮತ್ತು ಕೋಣ ಬಿ ನ ನೀವು ಕಂಪೇರ್ ಮಾಡಿದಾಗ ಕೇವಲ ಅದರ ಒಂದು ಆರ್ಮ್ಸ್ ನಲ್ಲಿ ಅಥವಾ ಬಾಹುಗಳಲ್ಲಿ ಏನ್ ನೋಡಬಹುದು ನೀವು? ಬೇರೆ ತರ, ಅಂದ್ರೆ ಅದು ಉದ್ದ. ಇದು ಕೋಣ ಎ ಯ ಬಾಹು ಕೋಣ ಬಿ ಬಾಹುಕ್ಕಿಂತ ಉದ್ದವಾಗಿದೆ, ಹೌದಾ? ಆದರೆ ಅದರ ನಡುವಿನ ಒಂದು ಗಾತ್ರ ನೋಡಿ ಮಕ್ಳೇ, ಅದರ ನಡುವಿನ ಒಂದು ಮೆಷರ್ಮೆಂಟ್ ನೋಡ್ಬೇಕು. ಅದು ಹೌದಾ? ಅದು ಏನಿದೆ? 45 ಡಿಗ್ರಿ ಮಾತ್ರವಿದೆ. ಸೊ ಈಗಾಗ್ಲೇ ನಾನು ಹೇಳಿದ್ದೆ ಏನಂತ? ಕೋಣಿನ ಒಂದು ಅಳತೆ ಎದರ ಮೇಲೆ ನಿರ್ಭರವಾಗಿರುತ್ತೆ, ಅವಲಂಬಿಸುತ್ತದೆ? ನಮ್ಮ ಒಂದು ಎರಡು ಬಾಹುಗಳ ನಡುವಿನ ಒಂದು ಅಳತೆ ಏನಿರುತ್ತಲ್ಲ ಅದ್ರ ಮೇಲೆ ಅವಲಂಬಿಸಿರುತ್ತದೆ. ಬಾಹುಗಳು ಎಷ್ಟು ಉದ್ದವಾಗಿದಾವೆ ಅಥವಾ ಎಷ್ಟು ಗಿಡ್ಡಿದಾವೆ ಅದ್ರ ಮೇಲೆ ನಿರ್ಭರವಿರುವುದಿಲ್ಲ ಮಕ್ಳೇ, ಹೌದಾ? ಇಲ್ಲಿ ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿ, ಒಂದ್ ನಿಮಿಷ. ಎಸ್. ಸೊ ಈ ರೀತಿ ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ, ಹೌದಾ? ರೊಟೇಷನ್ ನೋಡ್ರಿ, ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡಿದಾಗ ಕೋಣ ಎ ಮತ್ತು ಕೋಣ ಬಿ ಎಟ್ ಎ ಟೈಮ್ ಒಂದೇ ಸಮಯದಲ್ಲಿ ಏನಾಗ್ತಾ ಇದಾವೆ? ಚೇಂಜ್ ಆಗ್ತಾ ಇದಾವೆ. ಕಾಣಿಸ್ತಾ ಇದೆಯಾ? ಚೇಂಜ್ ಆಗ್ತಾ ಇದಾವೆ ನೋಡಿ, ಹೌದಾ? ಈಗ 89 ಡಿಗ್ರೀಸಿಗೆ ಬಂದಿದಾವೆ, ಹೌದಾ? ಇಲ್ಲಿ ಸ್ವಲ್ಪ ಚೇಂಜ್ ಮಾಡೋಣ. ಇಲ್ಲಿ ಏನ್ ಮಾಡಿದ್ದೇನೆ?
ಆಂಗಲ್ ಬಿ ನ ಕೋಣ ಬಿ ನ ದೊಡ್ಡದಾಗಿ ಮಾಡಿದ್ದೇನೆ ಕೋಣ ಎ ಕಿಂತ. ಹೌದಾ? ಅದರ ಅರ್ಥ ಕೋಣ ಬಿ ಕೋಣ ಎ ಕಿಂತ ದೊಡ್ಡದಾಯ್ತಾ? ಇಲ್ಲ. ಯಾಕಂದ್ರೆ ಅದರ ನಡುವಿನ ಒಂದು ಗಾತ್ರ ಏನಾಗಿದೆ, ಅಳತೆ ಸೇಮ್ ಆಗಿದೆ. ಕೋಣಿನ ಒಂದು ಅಳತೆ ಎದರ ಮೇಲೆ ನಿರ್ಭರವಾಗಿರುತ್ತದೆ? ಕೋಣಿನ ಬಾಹುಗಳ ಒಂದು ರೊಟೇಷನ್. ಹೌದಾ? ಯಾವ ರೀತಿಯಾಗಿ ತಿರುಗುತ್ತವೆ ಅದ್ರ ಮೇಲೆ ನಿರ್ಭರವಾಗಿರುತ್ತೆ, ಗಾತ್ರದ ಮೇಲೆ ಇರುತ್ತೆ. ಅದು ಎಷ್ಟು ಉದ್ದ, ಎಷ್ಟು ಗಿಡ್ಡು, ಬಾಹುಗಳು ಎಷ್ಟು ಉದ್ದ ಇದಾವೆ, ಎಷ್ಟು ಗಿಡ್ಡಿದಾವೆ ಅದ್ರ ಮೇಲೆ ಇರೋದಿಲ್ಲ. ನೋಡ್ಬಹುದಾ? ಸರಿಸಮಾನವಾಗಿ ಎರಡು ಬಾಹುಗಳ ಅಳತೆ ಬದಲಾಗ್ತಾ ಇದ್ದೇವೆ. ಹೌದಾ? ಇಂಥ ಕೋಣಗಳನ್ನ ಏನಂತ ಕರಿತೀವಿ? ಸಮಾನ ಕೋನಗಳು, ಈಕ್ವಲ್ ಆಂಗಲ್ಸ್ ಅಂತ ಕರಿತೀವಿ ನಾವು. ಸಮಾನ ಕೋನಗಳು ಅಥವಾ ಈಕ್ವಲ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಎಸ್. ಈಗ ಮುಂದಿನ ಚಟುವಟಿಕೆಗೆ ಹೋಗೋಣ. ಹಾಗಾದ್ರೆ ಕೋಣಗಳನ್ನ ನಾವು ಯಾವ ರೀತಿ ಕಂಪೇರ್ ಮಾಡ್ಬೇಕು, ಹೋಲಿಕೆ ಮಾಡ್ಬೇಕು? ನಿಮ್ಗೆ ಕೋಣಗಳನ್ನ ಹೋಲಿಕೆ ಮಾಡ್ಲಿಕ್ಕೆ ಎರಡು ತರದಾದ ಮೆಥಡ್ಸ್ ಇದಾವೆ ಮಕ್ಳೇ. ಎರಡು ಮೆಥಡ್ಸ್ ಅನ್ನ ಬಳಸಿ ನೀವೇನ್ ಮಾಡ್ಬೋದು? ಕೋಣಗಳನ್ನ ಹೋಲಿಕೆ ಮಾಡಬಹುದು. ಮೊದ್ಲಿಗೆ ಇರೋದು ಯಾವುದು ಅಂದ್ರೆ ಒಂದರ ಮೇಲೆ ಒಂದನ್ನ ಇರಿಸಿ ಹೋಲಿಸುವುದು. ಯಾವ ಮೆಥಡ್? ಇಂಗ್ಲಿಷ್ ನಲ್ಲಿ ಇದಕ್ಕೆ ನಾವು ಸೂಪರ್ ಇಂಪೋಸಿಷನ್ ಮೆಥಡ್ ಅಂತಾನೂ ಕರಿತೀವಿ. ಒಂದರ ಮೇಲೆ ಒಂದನ್ನ ಇರಿಸಿ ಕೋಣಗಳನ್ನು ಹೋಲಿಸುವುದು. ಸೊ ಈ ಮೆಥಡ್ ಅನ್ನ ನೋಡೋಣವಾ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ನೋಡೋಣವಾ? ಓಕೆ, ಗಮನಿಸ್ರಿ ಎಲ್ರು ಒಂದ್ ನಿಮಿಷ. ಎಸ್ ಎಸ್, ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲಿ ಮೊದಲನೇ ಹಂತ ಇಲ್ಲಿ ಆಕ್ಟಿವಿಟಿ ಮಾಡೋಣಂತೆ. ನಾನು ಏನ್ ಮಾಡಿದ್ದೇನೆ, ಇಲ್ಲಿ ಕಾಣಿಸ್ತಾ ಇದೀವ್ಯಾ? ರೆಡ್ ಕಲರ್ ನಲ್ಲಿ ಒಂದು ಲೈನ್ ಕೋಣವನ್ನ ಹಾಕಿದ್ದೇವೆ ನೋಡಿ. ಹೌದಾ? ಆಂಗಲ್ ಎ ಬಿ ಸಿ ಕೋಣ ಇದೆ. ಹೌದಾ? ಆಂಗಲ್ ಎ ಬಿ ಸಿ ಕೋಣದ ಮೇಲೆ ನಾನು ಏನ್ ಮಾಡಿದ್ದೀನಿ? ಟ್ರೇಸಿಂಗ್ ಪೇಪರ್ ಅನ್ನ ಇಟ್ಟಿದ್ದೇನೆ. ಈ ಡಾಟೆಡ್ ಲೈನ್ಸ್ ಏನ್ ನೋಡ್ತಾ ಇದೀರಲ್ಲ ಹಳದಿ ಬಣ್ಣದಲ್ಲಿ, ಅದು ಏನಾಗಿದೆ? ಟ್ರೇಸಿಂಗ್ ಪೇಪರ್ ಆಗಿದೆ. ಹೌದಾ? ಸೊ ಕೋಣ ಎ ಬಿ ಸಿ ಮೇಲೆ ನಾನು ಏನ್ ಮಾಡಿದ್ದೇನೆ? ಒಂದು ಟ್ರೇಸಿಂಗ್ ಪೇಪರ್ ಅನ್ನ ಇಟ್ಟಿದ್ದೇನೆ. ಹೌದಾ? ಈಗ ಏನ್ ಮಾಡ್ತೀನಿ? ಎರಡನೇ ಹಂತಕ್ಕೆ ಹೋಗ್ತೀನಿ. ಏನ್ ಮಾಡ್ದೆ? ಆ ಒಂದು ಕೋಣ ಎ ಬಿ ಸಿ ನ ಏನ್ ಮಾಡ್ದೆ ನಾನು? ಬಿ ಶೃಂಗ ಮತ್ತು ಬಿ ಎ ಮತ್ತು ಬಿ ಸಿ ಬಾಹುಗಳನ್ನ ಗುರುತಿಸಿದೆ. ಹೌದಾ? ಟ್ರೇಸಿಂಗ್ ಪೇಪರ್ ಮೇಲೆ ಕೋಣ ಎ ಬಿ ಸಿ ನ ನಾನು ಏನ್ ಮಾಡಿದ್ದೇನೆ? ತೆಗೆದಿದ್ದೇನೆ. ಹೌದಾ? ಗುರುತಿಸಿದ್ದೇನೆ. ಹೌದಾ? ನೋಡ್ತಾ ಇದ್ದೀರಾ? ಇದು ಹೈಲೈಟ್ ಆಗಿದೆ ನೋಡಿ. ಈಗ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ನಾನು ಏನ್ ಮಾಡ್ತೀನಿ? ಆ ಒಂದು ಟ್ರೇಸಿಂಗ್ ಪೇಪರ್ ಅನ್ನ ಏನ್ ಮಾಡ್ತೀನಿ? ಕೋಣ ಡಿಇ ಎಫ್ ಎದುರುಗಡೆ ಅಥವಾ ಕೋಣ ಡಿಇ ಎಫ್ ಕಡೆ ಸಾಗಿಸ್ತೀನಿ. ನಂತರ ಸಾಕ್ಷಿದ ಮೇಲೆ ಈಗ ಏನ್ ಮಾಡಿದೆ? ಕೋಣ ಡಿಇ ಎಫ್ ಮೇಲೇನೆ ಆ ಟ್ರೇಸಿಂಗ್ ಪೇಪರ್ ಅನ್ನ ಇಟ್ಟಿದ್ದೇನೆ. ಹೌದಾ? ನೀವಿಲ್ಲಿ ಗಮನಿಸಬಹುದು, ಏನನ್ನ ನೋಡಬಹುದು? ಕೋಣ ಡಿಇ ಎಫ್ ನೀಲಿ ಬಣ್ಣದ ಬಾಹುಗಳನ್ನ ಹೊಂದಿದೆ. ಹೌದಾ? ಅದೇ ಹಳದಿ ಬಣ್ಣದ ಬಾಹುಗಳು ಯಾವುವು? ಕೋಣ ಎ ಬಿ ಸಿ. ಹೌದಾ? ಈಗ ನೀವು ಅಬ್ಸರ್ವ್ ಮಾಡಿ ಏನನ್ನ? ಕೋಣ ಡಿಇ ಎಫ್ ಬಾಹು ಏನಿದೆ ಅಲ್ಲ, ಇ ಎಫ್. ಹೌದಾ? ಇದ್ರ ಒಳಗಡೆ ಹಳದಿ ಬಣ್ಣದ ಬಾಹು ಅಂದ್ರೆ ಕೋಣ ಎ ಬಿ ಸಿ ಯ ಬಾಹು ಬಂದಿದೆ. ಹೌದೋ ಇಲ್ವೋ? ಹೌದಾ? ಹೌದಲ್ಲ? ಕೋಣ ಡಿಇ ಎಫ್ ನ ಒಂದು ಬಾಹು ಏನಿದೆ, ನೀಲಿ ಬಣ್ಣದ ಬಾಹು ಏನಿದೆ ಅಲ್ಲ, ಅದರ ಒಳಗಡೆ ಏನ್ ಬಂದಿದೆ? ಹಳದಿ ಬಣ್ಣದ ಒಂದು ಕೋಣ ಎ ಬಿ ಸಿ ಯ ಬಾಹು ಬಂದಿದೆ. ಇದರ ಅರ್ಥ ಏನು ಮಕ್ಳೇ? ಇದರ ಅರ್ಥ ಕೋಣ ಎ ಬಿ ಸಿ ಏನಾಗಿದೆ? ಕೋಣ ಡಿಇ ಎಫ್ ಗಿಂತ ಚಿಕ್ಕದಾಗಿದೆ ಅಂತ ಅರ್ಥ. ಹೌದಾ? ಕೋಣ ಎ ಬಿ ಸಿ ಕೇವಲ 35 ಡಿಗ್ರಿ ಇದೆ, ಕೋಣ ಡಿಇ ಎಫ್ 60 ಡಿಗ್ರಿ ಇದೆ. ಹಾಗಾಗಿ ಕೋಣ ಡಿಇ ಎಫ್ ಏನಾಯ್ತು? ಕೋಣ ಎ ಬಿ ಸಿ ಗಿಂತನೂ ದೊಡ್ಡದಾಯ್ತು ಮಕ್ಳೇ. ಓಕೆ, ಸೊ ಈ ಒಂದು ಮೆಥಡ್ ನಾವ್ ಏನ್ ಮಾಡಿದ್ವಿ ಅಲ್ಲ, ಟ್ರೇಸಿಂಗ್ ಪೇಪರ್ ನ ಬಳಸ್ಕೊಂಡು, ಇದಕ್ಕೆ ನಾವ್ ಏನಂತ ಕರಿತೀವಿ? ಇದಕ್ಕೆ ನಾವು ಒಂದರ ಮೇಲೆ ಒಂದನ್ನ ಇರಿಸಿ ಕೋಣಗಳನ್ನ ಹೋಲಿಸುವುದು ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಸೂಪರ್ ಇಂಪೋಸಿಷನ್ ಮೆಥಡ್ ಅಂತಾನು ಕರೀತಾರೆ ಮಕ್ಳೇ. ಓಕೆ, ಸೊ ಇದು ಏನ್ ಮಾಡುತ್ತೆ? ಒಂದರ ಮೇಲೆ ಒಂದನ್ನ ಇರಿಸಿ, ಅದರ ಅರ್ಥ ಏನು? ಒಂದು ಕೋಣದ ಚಿತ್ರವನ್ನು ಇನ್ನೊಂದು ಕೋಣದ ಚಿತ್ರದ ಮೇಲೆ ನೇರವಾಗಿ ಇಟ್ಟು ಪರೀಕ್ಷಣೆ ಮಾಡ್ತೀವಿ. ನಾವಿಲ್ಲಿ ಟ್ರೇಸಿಂಗ್ ಪೇಪರ್ ಅನ್ನ ಬಳಸಿ ಕೋಣ ಎ ಬಿ ಸಿ ಯನ್ನ
ಕೋನ DEF ಮೇಲ್ಗಡೆಯನ್ನ ಇರಿಸಿ ಎರಡನ್ನ ಹೋಲಿಕೆ ಮಾಡಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಗಮನಿಸಿದ್ದೇವೆ. ಓಕೆ, ಎಸ್. ಹೀಗೆ ಎರಡನೇ ಮೆಥಡ್ ಕಡೆ ಹೋಗೋಣ. ಅದ್ಯಾವುದು? ಒಂದರ ಮೇಲೊಂದನ್ನು ಇರಿಸದೆ ಕೋಣಗಳನ್ನ ಹೋಲಿಸುವುದು. ನಾವಿಲ್ಲಿ ಒಂದರ ಮೇಲೆ ಮತ್ತೊಂದು ಕೋಣಗಳನ್ನ ಇರ್ಸತಿಲ್ಲ, ಇಡುವುದಿಲ್ಲ. ಇಡಲಾರ್ದನೆ ಏನ್ ಮಾಡ್ತೀವಿ? ಕೋಣಗಳನ್ನ ಹೋಲಿಸ್ತೀವಿ. ಹಾಗಾದ್ರೆ ಈ ಒಂದು ಮೆಥಡ್ ಅನ್ನ ಎಲ್ಲಿ ಬಳಸ್ತೀವಿ? ಈ ಒಂದು ಮೆಥಡ್ ಅನ್ನ ನಾವ್ ಏನ್ ಮಾಡ್ತೀವಿ? ಒಂದಿಷ್ಟು ಕೋಣಗಳು ಫಿಕ್ಸ್ಡ್ ಆಗಿರ್ತವೆ, ಅವನ್ನ ನೀವು ಬದಲಾಯಿಸ್ಲಿಕ್ಕೆ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಮೆಥಡ್ ಅನ್ನ ಬಳಸಲಾಗ್ತದೆ. ಸೊ ಇದಕ್ಕೆ ಇಂಗ್ಲಿಷ್ ನಲ್ಲಿ ವಿದೌಟ್ ಸೂಪರ್ ಇಂಪೋಸಿಷನ್ ಮೆಥಡ್ ಅಂತ ಕರಿತೇವೆ. ವಿದೌಟ್ ಸೂಪರ್ ಇಂಪೋಸಿಷನ್ ಮೆಥಡ್. ಓಕೆ, ಚಿತ್ರಗಳನ್ನು ಒಂದರ ಮೇಲೊಂದನ್ನಿರಿಸಲು ಸಾಧ್ಯವಾಗದಿದ್ದಾಗ, ಉದಾಹರಣೆಗೆ ನಾವು ಕಪ್ಪು ಹಲಗೆ ಆಗಿರ್ಬೋದು ಅಥವಾ ಗೋಡೆಯ ಮೇಲಿನ ಒಂದು ಕೋಣಗಳು ಆಗಿರಬಹುದು, ಇವೆಲ್ಲ ಕೋಣಗಳನ್ನ ನಾವ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದರ ಮೇಲೆ ಮತ್ತೊಂದು ಇಡ್ಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಎರಡು ವಿಧಾನಗಳನ್ನ ಬಳಸ್ತೀವಿ. ಇದೇ ವಿದೌಟ್ ಸೂಪರ್ ಇಂಪೋಸಿಷನ್ ಅಂದ್ರೆ ಒಂದರ ಮೇಲೊಂದಿನ ಇರಿಸದೆ ಕೋಣಗಳನ್ನು ಏನ್ ಹೋಲಿಕೆ ಮಾಡ್ತೀವಲ್ಲ, ಇದ್ರ ಒಳಗಡೆ ನಾವು ಎರಡು ಮೆಥಡ್ ಅನ್ನ ಬಳಸ್ತೀವಿ. ಮೊದಲನೇದಿರೋದು ವೀಕ್ಷಣೆಯಿಂದ ಹೋಲಿಕೆ ಅಥವಾ ಬೈ ಇನ್ಸ್ಪೆಕ್ಷನ್ ಅಂತ ಕರಿತೇವೆ ನಾವು. ವೀಕ್ಷಣೆಯಿಂದ ಹೋಲಿಕೆ ಅಥವಾ ಬೈ ಇನ್ಸ್ಪೆಕ್ಷನ್. ಅದ್ರ ಅರ್ಥ ಏನು? ಕೇವಲ ವೀಕ್ಷಣೆ ಮಾಡುವುದರಿಂದ ಯಾವ ಕೋಣ ದೊಡ್ಡದು ಅಥವಾ ಚಿಕ್ಕದು ಅಂತ ನಾವಿಲ್ಲಿ ಏನ್ ಮಾಡ್ತೀವಿ? ಕಂಡು ಹಿಡಿತೀವಿ ಮಕ್ಳೇ. ಓಕೆ, ಸೊ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಎರಡು ಕೋಣಗಳನ್ನ ನೋಡ್ಬೋದಾ ನೀವು? ಕೋಣ 1 ಮತ್ತು ಕೋಣ 2. ಹೌದಾ? ಕೋಣ 1 ಮತ್ತು ಕೋಣ 2. ಸೊ ಇದ್ರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಮಕ್ಳೇ? ಹೇಳ್ಬೋದಾ? ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು? ಕೋಣ 1 ಏನಾಗಿದೆ? ಚಿಕ್ಕದಾಗಿದೆ. ಕೋಣ 2 ದೊಡ್ಡದಾಗಿದೆ. ಹೌದಾ? ನಾವಿದು ಕೇವಲ ಬರೇ ಆ ಕೋಣಗಳ ವೀಕ್ಷಣೆ ಮಾಡೋದ್ರಿಂದ, ಕೇವಲ ಬರೇ ಅದನ್ನ ನೋಡೋದ್ರಿಂದನೇ ನಮ್ಗೆ ಏನಾಗುತ್ತೆ? ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ನಮ್ಗೆ ಏನ್ ಕಂಡು ಬರ್ತಾ ಇದೆ? ಈ ಎರಡೂ ಕೋಣಗಳ ಒಂದು ಸೈಜಿನಲ್ಲಿ ಬಹಳ ದೊಡ್ಡ ವ್ಯತ್ಯಾಸವನ್ನ ನೀವು ಕಾಣಬಹುದು. ಹೌದಾ? ಎರಡೂ ಕೋಣಗಳ ಬಾಹು ಏನಿದಾವಲ್ಲ, ಬಾಹುವಿನ ಒಂದು ಡಿಸೈನ್ ಅಥವಾ ಅದರ ಒಂದು ಅಳತೆ ಏನಿದೆ ಅಲ್ಲ, ಅದರಲ್ಲಿ ನಿಮ್ಗೆ ಏನ್ ಕಾಣಿಸ್ತದೆ? ದೊಡ್ಡ ವ್ಯತ್ಯಾಸವನ್ನಾನೇ ಕಾಣಬಹುದು ನೀವು. ಒಂದು ಏನಿದೆ, ಮೊದಲನೇ ಕೋಣ ಅಥವಾ ಕೋನ್ 1 ಹಿಂಗ್ ಈ ರೀತಿ ಚಿಕ್ಕದಾಗಿದೆ, ನಂತರ ಎರಡನೇ ಕೋಣಿನ ಬಾಹು ದೊಡ್ಡದಾಗಿದೆ. ಹೌದಾ? ಹಾಗಾಗಿ ದೊಡ್ಡ ವ್ಯತ್ಯಾಸ ಕಾಣೋದ್ರಿಂದ ನೀವು ಸರಳವಾಗಿ ಕೇವಲ ವೀಕ್ಷಣೆ ಮಾಡೋದ್ರಿಂದನೇ ಹೇಳ್ಬಹುದು ಯಾವ್ದು ಕೋಣ ದೊಡ್ಡದು ಯಾವ್ದು ಚಿಕ್ಕದು. ಈ ಒಂದು ಮೆಥಡ್ಗೆ ನಾವು ಬೈ ಇನ್ಸ್ಪೆಕ್ಷನ್ ಅಥವಾ ವೀಕ್ಷಣೆಯಿಂದ ಹೋಲಿಕೆ ಮಾಡೋ ಎಂಬ ಒಂದು ವಿಧಾನ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಇವೆರಡು ಕೋಣಗಳನ್ನ ನೋಡಿ, ಕೋಣ 1 ಮತ್ತು ಕೋಣ 2. ಎರಡರ ಒಂದು ಏನು ಅಳತೆ ಇದೆಯಲ್ಲ, ಅದರಲ್ಲಿ ಬಹಳ ವ್ಯತ್ಯಾಸ ಇಲ್ಲ. ಹೌದಾ? ಎರಡರ ಒಂದು ಕೋಣಗಳ ಏನ್ ಚಿತ್ರವಿದೆಯಲ್ಲ, ಅದರಲ್ಲಿ ಬಹಳ ವ್ಯತ್ಯಾಸ ಇಲ್ಲ. ಹೌದಾ? ಅದರ ಕೋಣಗಳು ಬಹಳ ಹತ್ತಿರವಾಗಿದೆ. ಹಾಗಾದ್ರೆ ಈ ಸಮಯದಲ್ಲಿ ನಾವು ಕೋಣಗಳನ್ನ ಯಾವ ರೀತಿ ಆ ಕ ಹೋಲಿಕೆ ಮಾಡ್ತೀವಿ? ಯಾವ್ದು ದೊಡ್ಡದು ಅಥವಾ ಯಾವ ಚಿಕ್ಕದು ಅಂತ ಮಾಡ್ತೀವಿ? ಈ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ? ಕೋಣಗಳನ್ನ ಮತ್ತೊಂದು ಮೆಥಡ್, ಅದ್ಯಾವುದು? ಕೋಣ ಪರೀಕ್ಷಕ ಅಥವಾ ಆಂಗಲ್ ಟೆಸ್ಟರ್ ಅನ್ನ ಬಳಸಿಕೊಂಡು ಹೋಲಿಕೆ ಮಾಡ್ತೀವಿ. ಹಾಗಾದ್ರೆ ಆಂಗಲ್ ಟೆಸ್ಟರ್ ಅಂದ್ರೆ ಏನು ಮಕ್ಳೇ? ಕಾಣಿಸ್ತಾ ಇದೆಯಾ? ಇದಕ್ಕೆ ನಾವು ಆಂಗಲ್ ಟೆಸ್ಟರ್ ಅಂತ ಕರಿತೀವಿ. ಆಂಗಲ್ ಟೆಸ್ಟರ್ ಅನ್ನ ನಾವ್ ಏನ್ ಮಾಡಿದ್ದೀವಿ? ಹೇಗ್ ಮಾಡಿದ್ದೇವೆ ಅಂದ್ರೆ, ಎರಡು ಕಾರ್ಡ್ಬೋರ್ಡ್ ಪಟ್ಟಿಗಳನ್ನ ತೆಗೆದುಕೊಂಡು ಅದರ ನಡುವೆ ಒಂದು ಏನ್ ಮಾಡ್ತೀವಿ? ನಾವು ಪಿನ್ ಅನ್ನ ಹಾಕ್ತಿವಿ, ಪಿನ್ ಅನ್ನ ಜೋಡಿಸ್ತೇವೆ, ಬ್ರಾಸ್ ಪಿನ್ ಅನ್ನ ಜೋಡಿಸ್ಕೊಂಡು ಈ ಒಂದು ಆಂಗಲ್ ಟೆಸ್ಟರ್ ಅನ್ನ ನಾವೇನ್ ಮಾಡ್ತೀವಿ? ತಯಾರು ಮಾಡ್ತೀವಿ. ಓಕೆ, ಕಾಣಿಸ್ತಾ ಇದೆಯಾ? ಮೂವ್ಮೆಂಟ್ ಆಗ್ತಾ ಇದೆ ನೋಡಿ ಈ ರೀತಿ. ಓಕೆ, ಸೊ ಕೋಣಗಳ ನಡುವೆ ಬಹಳ ಒಂದು ಗೊಂದಲ ಇದ್ದಾಗ, ಯಾಕಂದ್ರೆ ದೊಡ್ಡ ವ್ಯತ್ಯಾಸ ಕಾಣಿಸ್ದೇ ಇದ್ದಾಗ ಗೊಂದಲ ಪ್ರಾರಂಭ ಆಗುತ್ತೆ. ಹೌದಾ? ಸೊ ಅವಾಗ ನಾವ್ ಏನ್ ಮಾಡ್ತೀವಿ? ಈ ಆಂಗಲ್ ಟೆಸ್ಟರ್ ಅನ್ನ ಬಳಸ್ತೀವಿ, ಕೋಣ ಪರೀಕ್ಷಕವನ್ನ ಬಳಸ್ತೀವಿ. ಹೌದಾ? ಈಗ ಏನ್ ಮಾಡಿದ್ದೀನಿ? ಇಲ್ಲಿ ಕೋಣ P ಇದೆ, ಇಲ್ಲಿ ಕೋಣ Q ಇದೆ. ಕೋಣ P ಮೇಲೆ ನಾನು ಏನ್ ಮಾಡಿದ್ದೇನೆ? ಕೋಣ ಪರೀಕ್ಷಕವನ್ನು ಇಟ್ಟಿದ್ದೇನೆ. ಹೌದಾ? ಇನ್ನು ಕಾಣಿಸ್ತಾ ಇದೆ? ಕೋಣ ಪರೀಕ್ಷಕವನ್ನ ಇಟ್ಟಿದ್ದೇನೆ. ಹೌದಾ? ಇಟ್ಟಿದ್ಮೇಲೆ ಇದನ್ನ ಏನ್ ಮಾಡ್ತೀನಿ?
ಇಟ್ಕೊಂಡು ಕೋಣ ಪಿಯ ಪ್ರಕಾರ ಆ ಒಂದು ಕೋಣ ಪರೀಕ್ಷಕವನ್ನ ಹೊಂದಿಸಿದ್ದೇನೆ. ಈಗ ಕೋಣ ಕ್ಯೂಗೆ ಅದನ್ನ ಏನ್ ಮಾಡಿದೆ, ವರ್ಗಾಯಿಸಿ ಬಿಟ್ಟೆ. ಕೋಣ ಕ್ಯೂ ಮೇಲೆ ವರ್ಗಾಯಿಸಿದ್ಮೇಲೆ ಏನನ್ನ ನೋಡಬಹುದು ನೀವು? ಕೋಣ ಕ್ಯೂವಿನ ಒಂದು ಬಾಹು ಹೊರಗಡೆ ಇದೆ, ಅದರ ಒಳಗಡೆ ಕೋನ್ ಪಿ ನ ಒಂದು ಯೆಲ್ಲೋ ಕಲರ್, ಹಳದಿ ಬಣ್ಣದ ಬಾಹು ಇದೆ. ಹೌದಾ? ಎಮ್ ಐ ಕರೆಕ್ಟ್? ಹೌದಾ? ಇದರ ಅರ್ಥ ಏನು? ಕೋಣ ಪಿ ಕೋಣ ಕ್ಯೂಕ್ಕಿಂತ ಚಿಕ್ಕದಾಗಿದೆ ಅಂತ ಅರ್ಥ. ಹೌದಾ? ಸೊ ಯಾವಾಗ ಕೋಣಗಳ ನಡುವೆ ಬಹಳ ಒಂದು ವ್ಯತ್ಯಾಸ ಇಲ್ದಾಗ ಅವಾಗ ನೀವು ಯಾವ ಒಂದು ಮೆಥಡ್ ಅನ್ನ, ವಿಧಾನವನ್ನ ಬಳಸ್ತೀರಿ ಕೋಣವನ್ನ ಹೋಲಿಕೆ ಮಾಡ್ಲಿಕ್ಕೆ? ಅವಾಗ ನಾವು ಕೋಣ ಪರೀಕ್ಷಕ ಮೆಥಡ್ ಅನ್ನ ಬಳಸ್ತೀವಿ. ಓಕೆ. ಸೊ ಮಕ್ಕಳೇ, ಮೊದಲಿಗೆ ನಾವು ಕೋಣದ ಅಳತೆಯನ್ನು ಯಾವ ರೀತಿಯಾಗಿ ನಿರ್ಧರಿಸಬೇಕೆಂದು ತಿಳ್ಕೊಂಡ್ವಿ. ಇದ್ರೊಳಗಡೆ ಸಮಾನ ಕೋಣಗಳ ಬಗ್ಗೆ ಕಲಿತ್ವಿ. ನಂತರ ಕೋಣಗಳ ಹೋಲಿಕೆ ಮಾಡಲು ಬಳಸುವಂತಹ ಮೊದಲನೇ ಮೆಥಡ್, ಒಂದರ ಮೇಲೆ ಒಂದನ್ನು ಇರಿಸಿ ಕೋಣಗಳನ್ನ ಹೋಲಿಸುವುದು, ಸೂಪರ್ ಇಂಪೋಸಿಷನ್ ಮೆಥಡ್ ಅನ್ನ ನೋಡ್ಕೊಂಡ್ವಿ. ನಂತರ ಎರಡನೇ ಮೆಥಡ್, ಒಂದರ ಮೇಲೊಂದಿನಿರಿಸದೆ ಇರಿಸದೆ ಕೋಣಗಳನ್ನು ಹೋಲಿಸುವುದು, ವಿದೌಟ್ ಸೂಪರ್ ಇಂಪೋಸಿಷನ್ ನೀವು ಯಾವ ರೀತಿ ಕೋಣಗಳನ್ನ ಹೋಲಿಕೆ ಮಾಡ್ತೀರಿ ಅಂತ ನೋಡ್ಕೊಂಡ್ವಿ. ಇದ್ರೊಳಗಡೆ ಎರಡು ಮೆಥಡ್ಸ್ ಬರ್ತವೆ, ಎರಡು ವಿಧಾನಗಳು ಬರ್ತವೆ. ಮೊದಲಿಗೆ ಕೋಣಗಳ ಗಾತ್ರ ಅಥವಾ ಅದರ ಒಂದು ಸೈಜ್ ಬಹಳ ವ್ಯತ್ಯಾಸ ಹೆಚ್ಚಿಗಿದ್ದಾಗ ವೀಕ್ಷಣೆಯಿಂದ ಹೋಲಿಕೆ ಮಾಡ್ತೀವಿ. ಇನ್ನೊಂದು, ಕೋಣ ಪರೀಕ್ಷಕ ಆಂಗಲ್ ಟೆಸ್ಟರ್ ಅನ್ನ ಬಳಸ್ಕೊಂಡು ಹೋಲಿಕೆ ಮಾಡ್ತೀವಿ. ಇದು ಆಂಗಲ್ ಟೆಸ್ಟರ್ ಅನ್ನ ಅಥವಾ ಕೋಣ ಪರೀಕ್ಷಕ ಯಾವಾಗ ಬಳಸ್ತೀವಿ? ಯಾವಾಗ ಕೋಣಗಳ ನಡುವಿನ ಒಂದು ಗಾತ್ರ ಅಥವಾ ಸೈಜ್ ಬಹಳ ವ್ಯತ್ಯಾಸವಿರುವುದಿಲ್ಲ ಅವಾಗ. ಓಕೆ. ಸೊ ಎಲ್ರಿಗೂ ಅರ್ಥ ಆಯ್ತಾ ಮಕ್ಳೇ? ಓಕೆ. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ನಿಂದ್ರಿಸೋಣ ಅಂತ. ಐ ಹೋಪ್ ಎಲ್ರಿಗೂ ಇದು ಒಂದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಮುಂದಿನ ಸೆಷನ್ ಕಡೆ ಹೋಗೋಣ. ಅದ್ಯಾವುದು ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್. ಯಾಮಿನಿ ಮ್ಯಾಮ್. ಯಾಮಿನಿ ಮ್ಯಾಮ್.